صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ನೀವು ನಮಾಜ್ ಮಾಡುವಾಗ ಈ ರೀತಿ ಶಬ್ದ ಉಂಟಾಗುತ್ತದೆ. ಹಾಗಾದರೆ ಜಾಗೃತೆ ವಹಿಸಿ. ಸಾಮಾನ್ಯವಾಗಿ ನಾವು ನಮಾಜ್ನಲ್ಲಿ ಅಲ್ಲದಂತಹ ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ಶಬ್ದವನ್ನು ಮಾಡ್ತೇವೆ. ಆದರೆ ನಮಾಜ್ನಲ್ಲೂ ಕೂಡ ಅದನ್ನು ಮಾಡುವಂತಹ ಜನರಿದ್ದಾರೆ. ಇವತ್ತೇ ಅದನ್ನು ನಿಲ್ಲಿಸಿ. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಲಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲಾ ತುಫಕ್ಕಿ ಅಸ್ವಾಬಿಯಕ ವ ಅಂತ ಫಿಸ್ವಲಾಹ್. ನೀವು ನಮಾಜ್ನಲ್ಲಿರುವಂತಹ ಸಂದರ್ಭದಲ್ಲಿ ನಿಮ್ಮ ಬೆರಳುಗಳಿಂದ ನೀವು ಶಬ್ದ ಮಾಡಬೇಡಿ. ಅಂದರೆ ನಾವು ಬೆರಳುಗಳನ್ನು ಈ ರೀತಿ ಮಡಚಿ ಒಂದು ಶಬ್ದ ಮಾಡ್ತೇವೆ. ಅದಕ್ಕೆ ಒಂದೊಂದು ಊರಲ್ಲಿ ಒಂದೊಂದು ಹೆಸರಿದೆ. ಆ ಶಬ್ದ ಅದು ಕೆಲವರಿಗೆ ಹ್ಯಾಬಿಟ್ ಆಗಿರುತ್ತದೆ. ನಿರಂತರವಾಗಿ ಬೆರಳುಗಳನ್ನು ಹೀಗೆ ಮಾಡಿ ಶಬ್ದ ಮಾಡ್ತಾ ಇರ್ತಾರೆ. ಆ ರೀತಿ ನಮಾಜ್ನಲ್ಲಿ ಮಾಡಬೇಡಿ. ಅದು ಹ್ಯಾಬಿಟ್ ಆದಂತಹ ವ್ಯಕ್ತಿಗಳು ನಮಾಜ್ನಲ್ಲೂ ಕೂಡ ಆ ಶಬ್ದವನ್ನು ಮಾಡ್ತಾರೆ. ನಮಾಜ್ನಲ್ಲಿ ಸಹಜವಾಗಿ ಆ ಶಬ್ದ ಬರುವುದು ಬೇರೆ. ಅಂದರೆ ರುಕೂಗೆ ಹೋಗುವಾಗ ಅಥವಾ ಸುಜೂದಿಗೆ ಹೋಗುವಾಗ ನಮ್ಮ ಕೈಗಳನ್ನೆಲ್ಲ ಸ್ಪರ್ಶಿಸುವಾಗ ಕೆಲವೊಮ್ಮೆ ಆ ಶಬ್ದಗಳು ಉಂಟಾಗುತ್ತದೆ. ಅದು ಎಲುಬುಗಳಿಂದ ಬರುವಂತಹ ಶಬ್ದವಾಗಿದೆ. ಆದರೆ ಆ ಶಬ್ದ ಸ್ವತಃ ಉಂಟು ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ಅದನ್ನು ಮಾಡಬಾರ್ದು. ಅದು ನಮಾಜ್ನಲ್ಲಿ ಕರಾಹತ್ತಾಗಿದೆ. ನಮಾಜ್ನಲ್ಲಿ ನಿಮ್ಮ ಶ್ರದ್ಧೆಯನ್ನು ತಪ್ಪಿಸಲು ಅದು ಕಾರಣವಾಗಿದೆ. ಮಾತ್ರವಲ್ಲ, ಸಾಮಾನ್ಯವಾಗಿ ನಾವು ಒಬ್ಬರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಆ ರೀತಿ ಮಾಡಿದರೆ ಆತನಿಗೆ ಅದು ಅಸಹ್ಯವಾಗಿರುತ್ತದೆ. ಆದರೆ ನಮಾಜ್ ಎಂಬುದು ಅಲ್ಲಾಹನೊಂದಿಗಿರುವಂತಹ ಮುನಾಜಾತ್, ಅಂದರೆ ಅಲ್ಲಾಹನೊಂದಿಗಿರುವಂತಹ ಸಂಭಾಷಣೆಯಾಗಿದೆ. ಆ ರೀತಿ ಸಂಭಾಷಣೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ರೀತಿ ಆಲಸ್ಯವಾಗಿ ಶಬ್ದ ಮಾಡುತ್ತಾ ಈ ರೀತಿ ನಾವು ನಮಾಜ್ ಮಾಡಿದರೆ ಅದು ಸ್ವೀಕಾರ್ಯವಾಗುತ್ತದಾ ಎಂಬುದು ನಾವು ಚಿಂತಿಸಬೇಕು. ಆದ್ದರಿಂದ ಆ ರೀತಿ ಮಾಡುವ ಸ್ವಭಾವವನ್ನು ನಾವು ತ್ಯಜಿಸಬೇಕು. ಅಲ್ಲಾಹನು ಅವುಗಳನ್ನೆಲ್ಲ ತ್ಯಜಿಸಿ ಸಂಪೂರ್ಣವಾದಂತಹ ರೀತಿಯಲ್ಲಿ ನಮಾಜ್ ಮಾಡಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.